ನಾನೇ ಬಸ್ ಸ್ಟ್ಯಾಂಡ್ವರೆಗೂ ಬಿಟ್ಟು ಬಂದೆ, ಖುಷಿಯಾಗೇ ಓದ್ಲು. ಹೌದೇ? ಸ್ನೇಹಿತರ ತವ ಇವನನ್ನ ಕಿತ್ತಾಡ್ಕೊಂಡಿದ್ಲ? ಇಲ್ಲ ಇವ್ರ ಹತ್ರನೂ ಮಾತಾಡಿದ್ಲು. ಹ್ಞೂ ಅವ್ವ, ಖುಷಿಗೆ ಮಾತಾಡಿದ್ಲು. ಕೆಲಸ ಸಿಕ್ಕಿದ ದಿಸೇನ ಎಷ್ಟು ಸಂತೋಷವಾಗಿ ಮಾತಾಡಿದ್ಲು ಗೊತ್ತಾ. ಸಂಜೆ ಸಹನಕ್ಕನ್ ಬರ್ತಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ ಅಂತ ಹೇಳಿದ್ಲು ಅತ್ತೆ. ಅದಕ್ಕೋಸ್ಕರನೇ ನಾವಿಬ್ರು ಇಲ್ಲಿಗೆ ಬಂದಿದ್ದು. ಇದೆಲ್ಲ ತಯಾರಿ ಮಾಡಿಸಿದ್ದೆ ಅವಳು. ಈಗ ನೋಡಿದ್ರೆ ಮೆಸೇಜ್ ಮಾಡೋಳೆ ಬರೋಕ್ಕಿಲ್ಲ ಅಂತ. ಎಲ್ಲೋತ್ಲು, ಏನು ಮಾಡ್ತಾವಳು? ಏನಿದು ಗೋಪಾಲಯ್ಯ, ಎಲ್ರಿಗೂ ಧೈರ್ಯ ಹೇಳ್ಬೇಕಾಗಿರೋ ನೀನೇ ಹಿಂಗೆ ಕಂಗಾಲಾದ್ರೆ ಹೆಂಗೆ? ಸಮಾಧಾನ ಮಾಡ್ಕೋ ಗೋಪಾಲಯ್ಯ. ಏನು ಮಾಡೋದು ಮೊರೆ, ತಾನೇ ವರ್ಷ ಆದ್ಮೇಲೆ ಅದನ್ನ ಬಾಯಿ ತುಂಬ ಅಪ್ಪಯ್ಯ ಅಂತ ಕರೆದು ಈಗ ನೋಡಿದ್ರೆ ಹಿಂಗಾಗೈತೆ. ಮನ್ಸಿಗೆ ಬೇಜಾರಾಗಕ್ಕಿಲ್ಲ. ಹೇಗೆ ನನ್ನ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೊಂಡೋಗಿತ್ತು ಮಗು, ಇದಕ್ಕಿದ್ದಂಗೆ ಕಾಣ್ತಾ ಇಲ್ಲ ಅಂತಂದ್ರೆ ಮೊರೆ, ನಂಗೆ ಯಾಕೋ ತುಂಬ ಅನುಮಾನ ಬರ್ತಾ ಇದೆ ಮೊರೆ. ಅಯ್ಯಯ್ಯೋ, ಈ ಹೋಗಿ ಇವನಾದ್ರೂ ಗೊತ್ತಾಗೋಗ್ಬಿಟ್ರೆ ಅವ ಜೀವತ್ವಾಗಿರಕ್ಕಿಲ್ಲ ಕಣವಿ. ಅವ ಮನೆಯಿಂದ ಹೋಗ್ಬೇಕಾರೆ ಈ ಮನೆ ಜವಾಬ್ದಾರೆಲ್ಲ ನಿಂದು ಅಂತ ಹೇಳ್ಬಿಟ್ಟು ಆಗಿದ್ಲು. ನನ್ನ ಜಾತೆಗೆ ನೀನಿದೆಯಾ ಅನ್ನೋದೇ ನಂಗೊಂದು ದೊಡ್ಡ ನೆಮ್ಮದಿ ತಾಯಿ. ಮೆಸ್ ಕಡೆ, ಮನೆ ಕಡೆ, ಸುಮ್ಮನ ಕಡೆ, ಹೊಸಿಗಮ್ಮ. ಆದ್ರೆ ನನ್ನ ಕೈನಾಗ ಅದನ್ನ ಸರಿಯಾಗಿ ನಿಭಾಯಿಸಕ್ಕೆ ಆಗ್ಲಿಲ್ಲ.